ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಕೆನರಾ ಬ್ಯಾಂಕ್ ತಮ್ಮ ಸಬ್ಸಿಡರಿ ಕಂಪನಿ ಆಗಿರುವಂಥ ಕೆನರಾ ರೋಬೆಕೋ ಅಸೆಟ್ ಮ್ಯಾನೇಜ್ಮೆಂಟ್ನಲ್ಲಿ 13% ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಈ 13% ಸ್ಟೇಕ್ ಡೈಲ್ಯೂಷನನ್ನು IPO ಮೂಲಕ ಮಾಡುವಂಥ ಪ್ಲಾನ್ಸ್ ಇದೆ. ಇದಕ್ಕೆ ಕೆನರಾ ಬ್ಯಾಂಕ್ನ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಆಲ್ರೆಡಿ ಅಪ್ರೂವಲ್ ಕೂಡ ಸಿಕ್ಕಿದೆ. ಈಗ ಎಕ್ಸ್ಚೇಂಜಸ್ ಆಗಿರುವಂಥ NSE ಮತ್ತು BSE ಕೂಡ ಇದಕ್ಕೆ ಅಪ್ರೂವಲನ್ನು ಕೊಟ್ಟಿದ್ದಾರೆ. RBIನ ಕಡೆಯಿಂದ ಅಪ್ರೂವಲ್ ಪೆಂಡಿಂಗ್ ಇದೆ. ಹಾಗೆಯೇ ಕೆನರಾ ಬ್ಯಾಂಕ್ ಒಂದು PSU ಸೆಕ್ಟರ್ನ ಬ್ಯಾಂಕ್ ಆಗಿರೋದ್ರಿಂದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ನ ಕಡೆಯಿಂದ ಕೂಡ ಇವರಿಗೆ ಅಪ್ರೂವಲ್ ಸಿಗಬೇಕಾಗುತ್ತೆ. RBI ಮತ್ತು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಈ ಒಂದು IPOಗೆ ಅಪ್ರೂವಲ್ ಅನ್ನ ಕೊಟ್ಟರೆ ಸದ್ಯದಲ್ಲೇ ಕೆನರಾ ರೋಬೆಕೋ ಅಸೆಟ್ ಮ್ಯಾನೇಜ್ಮೆಂಟ್ ಡ್ರಾಫ್ಟ್ ಪೇಪರ್ಸ್ ಅನ್ನ ಸಬ್ಮಿಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೆಬಿಗೆ ಡ್ರಾಫ್ಟ್ ಪೇಪರ್ ಸಬ್ಮಿಟ್ ಆಗಿ ಸೆಬಿ ಅಪ್ರೂವಲ್ ಅನ್ನ ಕೊಟ್ಟ ಮೇಲೆ ಕೆನರಾ ರೋಬೆಕೋ ಅಸೆಟ್ ಮ್ಯಾನೇಜ್ಮೆಂಟ್ ನ IPO ಮಾರ್ಕೆಟ್ ನಲ್ಲಿ ಲಾಂಚ್ ಆಗುತ್ತೆ. ಆಲ್ರೆಡಿ 4 EMC ಕಂಪನಿಗಳು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, UTI ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಆದಿತ್ಯ ಬಿರ್ಲಾ ಸನ್ ಲೈಫ್, ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ AMC ಕಂಪನೀಸ್ ಆಗಿರ್ತಾರೆ. ಈಗ ಕೆನರಾ ರೋಬೆಕೋನ IPO ಕೂಡ ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ನೀವು ಕೂಡ ಬಹಳಷ್ಟು ಜನ ಕೆನರಾ ರೋಬೆಕೋನ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡಿರ್ತೀರಾ. ಹಾಗೆ ಕೆನರಾ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರೋರು ಕೂಡ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡ್ಕೊಂಡಿರ್ತಾರೆ. ಈ ಒಂದು IPO ಏನು ಬರ್ತಿದೆ, ಈ IPO ಕೂಡ ಅದೇ ರೀತಿಯಲ್ಲಿ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಕೆನರಾ ಬ್ಯಾಂಕ್ನ ಶೇರ್ ಹೋಲ್ಡರ್ಸ್ಗಳಿಗೆ ಇದರಲ್ಲಿ ಏನಾದರೂ ಶೇರ್ ಹೋಲ್ಡರ್ ಕೋಟ ಇದೆಯಾ, ಅದು ನಮಗೆ ಈ ಅಪ್ರೂವಲ್ಗಳ ನಂತರ ಗೊತ್ತಾಗುವಂಥ ಚಾನ್ಸಸ್ ಇರುತ್ತೆ. ಶಾಪುರ್ಜಿ ಪ್ಯಾಲೋನ್ಜಿ ಗ್ರೂಪ್ನ ಆಪ್ಕಾನ್ಸ್ ಇನ್ಫ್ರಾ IPO ತರುವಂಥ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. 7,000 ಕೋಟಿಯ IPO ತರುವಂಥ ಪ್ಲಾನ್ಸ್ ಇದೆ. ಇದಕ್ಕೆ ಡ್ರಾಫ್ಟ್ ಪೇಪರ್ಸ್ ಅನ್ನ ಸೆಬಿಗೆ ಅವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಈ 7,000 ಕೋಟಿಯ IPO ನಲ್ಲಿ 1,250 ಕೋಟಿಯ ಫ್ರೆಶ್ ಇಶ್ಯೂ ಇರುತ್ತೆ. ಹಾಗೆ 5,750 ಕೋಟಿಯಷ್ಟು OFS ಅನ್ನ ತರುವಂಥ ಪ್ಲಾನ್ಸ್ ಇದೆ. 1,250 ಕೋಟಿಯ ಫ್ರೆಶ್ ಇಶ್ಯೂನಿಂದ ಬರುವಂಥ ಅಮೌಂಟ್ ಏನಿದೆ ಅದರಲ್ಲಿ 150 ಕೋಟಿಯನ್ನು ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, 350 ಕೋಟಿಯನ್ನು ಲಾಂಗ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ಆಗಿ, ಹಾಗೆಯೇ 500 ಕೋಟಿಯನ್ನು ಅವರ ಡೆಟ್ ಏನಿದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಬಳಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು IPOಗೂ ಕೂಡ ಸೆಬಿ ಕಡೆಯಿಂದ ಅಪ್ರೂವಲ್ ಸಿಗಬೇಕಾಗುತ್ತೆ. ಸೆಬಿ ಕಡೆಯಿಂದ ಅಪ್ರೂವಲ್ ಸಿಕ್ಕಿದ ಮೇಲೆ ಈ ಒಂದು ದೊಡ್ಡ IPO ಕೂಡ ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇದೆ. ಭಾರತಿ ಏರ್ಟೆಲ್ನ ಸಬ್ಸಿಡರಿ ಕಂಪನಿ ಆಗಿರುವಂಥ ಭಾರತಿ ಎಕ್ಸಾಕಾಮ್ ತಮ್ಮ IPOನ ತರ್ತಿದ್ದಾರೆ. 1995ರಲ್ಲಿ ಪ್ರಾರಂಭವಾದಂಥ ಭಾರತಿ ಎಕ್ಸಾಕಾಮ್ನಲ್ಲಿ ಸಿಂಗ್ಟೆಲ್ ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಿದ್ದಾರೆ. ಆದ್ರಿಂದ ಭಾರತಿ ಏರ್ಟೆಲ್ ಈ ಒಂದು IPOನ ತರುವಂಥ ಪ್ಲಾನ್ಸ್ ಅನ್ನ ಮಾಡಿದ್ರು. ಈ IPOಗೆ ಆಲ್ರೆಡಿ ಸೆಬಿ ಕಡೆಯಿಂದ ಅಪ್ರೂವಲ್ ಕೂಡ ಸಿಕ್ಕಿದೆ. ಭಾರತಿ ಎಕ್ಸಾಕಾಮ್ 1995ರಲ್ಲಿ ಪ್ರಾರಂಭ ಆಗಿದ್ದು ರಾಜಸ್ಥಾನ್ ಹಾಗೆಯೇ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂಥ ಒಂದು ಫಿಕ್ಸ್ ಲೈನ್ ಟೆಲಿಫೋನ್ ಹಾಗೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಪ್ರೊವೈಡರ್ ಆಗಿರ್ತಾರೆ. ಅರುಣಾಚಲ್ ಪ್ರದೇಶ್, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ ಈ ಎಲ್ಲ ಸ್ಟೇಟ್ಗಳಲ್ಲಿ ಇವರು ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ರೀಸೆಂಟಾಗಿ 2023ರಲ್ಲಿ 200 ಬಿಲಿಯನ್ನಷ್ಟು ಇನ್ವೆಸ್ಟ್ಮೆಂಟನ್ನು ಇವರು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಮಾಡಿದ್ದಾರೆ. ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಕೂಡ ಇವರು ನಾರ್ತ್ ಈಸ್ಟ್ ಮತ್ತು ರಾಜಸ್ಥಾನ್ನಲ್ಲಿ ಮಾಡ್ತಿದ್ದಾರೆ. 27 ಮಿಲಿಯನ್ ಕಸ್ಟಮರ್ಸ್ಗಳನ್ನು ಇವರು 486 ಟೌನ್ಗಳಲ್ಲಿ ಹೊಂದಿದ್ದಾರೆ. ಒಳ್ಳೆ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ಭಾರತಿ ಎಕ್ಸಾಕಾಮ್ನ IPO ಏಪ್ರಿಲ್ 3ಕ್ಕೆ ಓಪನ್ ಆಗ್ತದೆ, ಬುಧವಾರ. ಏಪ್ರಿಲ್ 5 ಶುಕ್ರವಾರದವರೆಗೂ ನೀವು ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 570 ಕಟ್ ಆಫ್ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. 26 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 26 ಶೇರ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ. ಹಾಗೆಯೇ IPO ಅಲಾಟ್ಮೆಂಟ್ ಡೇಟ್ 8 ಏಪ್ರಿಲ್ ಆಗಿದ್ರೆ IPO ಲಿಸ್ಟಿಂಗ್ ಡೇಟ್ 12 ಏಪ್ರಿಲ್ ಆಗಿರುತ್ತೆ. IPO ಇಶ್ಯೂ ಸೈಜ್ 4,275 ಕೋಟಿ. ಇದೊಂದು ದೊಡ್ಡ ಸೈಜ್ನ IPO ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಫ್ರೆಶ್ ಇಶ್ಯೂ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಆಲ್ರೆಡಿ ಹೇಳಿದ ರೀತಿಯಲ್ಲಿ ಸಿಂಗ್ಟೆಲ್ ತಮ್ಮ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. ಆ ಒಂದು ರೀಸನ್ನಿಂದ ಭಾರತಿ ಏರ್ಟೆಲ್ IPOನ ತರ್ತಿರೋದು. ಸೊ 4,275 ಕೋಟಿಯ ಅಮೌಂಟ್ ಏನು IPOನಿಂದ ಜನರೇಟ್ ಆಗುತ್ತೆ ಅಷ್ಟನ್ನು ಕೂಡ ಸಿಂಗ್ಟೆಲ್ ಪಡ್ಕೋತಾರೆ. ಸೊ ಕಂಪನಿಗೆ ಯಾವುದೇ ರೀತಿಯ ಒಂದು ಅಡ್ವಾಂಟೇಜ್ IPOನಿಂದ ಇರೋದಿಲ್ಲ. ಇಲ್ಲಿ ಜಸ್ಟ್ ಪಬ್ಲಿಕ್ ಇನ್ವೆಸ್ಟರ್ಸ್ಗಳಿಗೆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಗ್ತದೆ. ಹಾಗೆ ಇವರು QIBಗೆ 75% ಆಫರ್ ಅನ್ನ ಮಾಡ್ತಿದ್ದಾರೆ. ಒಂದು ದೊಡ್ಡ ಸೈಜ್ ನ IPO ಆಗಿರೋದ್ರಿಂದ ಕಂಪನಿ ರಿಸ್ಕ್ ಅನ್ನ ತಗೋತಿಲ್ಲ. ಸೊ ಹೆಚ್ಚಿನ ಒಂದು ಆಫರ್ ಅನ್ನ QIB ಕ್ಯಾಟಗರಿಯಲ್ಲಿ ಮಾಡ್ತಾ ಇದ್ದಾರೆ. ರಿಟೇಲ್ ಕ್ಯಾಟಗರಿಗೆ ಕೇವಲ 10% ಆಫರ್ ಇರುತ್ತೆ. 10% ಆಫರ್ ಅಂದ್ರೂ ಕೂಡ ಆಲ್ಮೋಸ್ಟ್ 427 ಕೋಟಿಯಷ್ಟು ಆಫರ್ ಸೈಜ್ ರಿಟೇಲ್ ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ NII ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಾ ಇದ್ದಾರೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದಾಗ ಫಿಗರ್ಸ್ ನಮಗೆ ಕೋಟಿಯಲ್ಲೇ ನೋಡೋದಕ್ಕೆ ಸಿಗುತ್ತೆ. ಅಸೆಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಇವರ ರೆವಿನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಪ್ರಾಫಿಟ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 2021ರ ಫಿನಾನ್ಷಿಯಲ್ ಇಯರ್ನಲ್ಲಿ 1,000 ಕೋಟಿಗೂ ಹೆಚ್ಚಿನ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 1,674 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಮತ್ತೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ
550 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಬಹಳಷ್ಟು ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಈಗ 2024ರ ಫಿನಾನ್ಷಿಯಲ್ ಇಯರ್ನ 3 ಕ್ವಾರ್ಟರ್ಗಳಲ್ಲಿ 280 ಕೋಟಿಯ ಪ್ರಾಫಿಟ್ ಮಾತ್ರ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತದೆ. ಸೊ 2022ಕ್ಕೆ ಕಂಪೇರ್ ಮಾಡಿದಾಗ 23ರಲ್ಲಿ ಪ್ರಾಫಿಟ್ ಫಾಲ್ ಆಗಿತ್ತು. ಮತ್ತೆ ಈಗ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಕೂಡ ಪ್ರಾಫಿಟ್ ಇನ್ನಷ್ಟು ಫಾಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಫಿನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. ಹಾಗೆ ನೆಟ್ವರ್ತ್ ಅನ್ನು ಅಬ್ಸರ್ವ್ ಮಾಡಿದಾಗ ನೆಟ್ವರ್ತ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಇದೆ. ಬಟ್ ಇವರ ರೆವೆನ್ಯೂಗೆ ಕಂಪೇರ್ ಮಾಡಿದಾಗ ಅಷ್ಟೇ ನಮಗೆ ಬಾರೋಯಿಂಗ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಇವರ ಡೆಟ್ ಕೂಡ ನಮಗೆ ಬಹಳಷ್ಟು ಇರೋದು ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಅಷ್ಟೊಳ್ಳೆ ಫಿನಾನ್ಷಿಯಲ್ಸ್ ಅಂತ ಕನ್ಸಿಡರ್ ಆಗೋದಿಲ್ಲ. ಹಾಗೆಯೇ ನಾವು IPO ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ 570 ರೂಪಾಯಿಯನ್ನು ಕಂಪನಿ ಸೆಟ್ ಮಾಡಿದರೆ ಈ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 28,500 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಮಿಡ್ ಕ್ಯಾಪ್ ನ ಕಂಪನಿಯಾಗಿ ಮಾರ್ಕೆಟ್ ನಲ್ಲಿ ಲಿಸ್ಟಿಂಗ್ ಆಗುತ್ತೆ. ಅರ್ನಿಂಗ್ ಪರ್ ಶೇರ್ 11 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. 51ರ PE ಅಲ್ಲಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ PE 40ರಿಂದ 41ರ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಭಾರತೀಯ ಎಕ್ಸಾಕಾಮ್ ನ ಕಾಂಪಿಟೇಟರ್ಸ್ ವೊಡಾಫೋನ್ ಐಡಿಯಾ ಮತ್ತೆ ರಿಲಯನ್ಸ್ ಜಿಯೋ ಆಗಿರ್ತಾರೆ. IPO GMP ಅನ್ನು ಅಬ್ಸರ್ವ್ ಮಾಡಿದಾಗ 37 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 570 ರೂಪಾಯಿ. ಸೊ 6ರಿಂದ 7% ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಮಾತ್ರ ಇರುತ್ತೆ. ಸೊ ಕೊನೆ ದಿನ ಅಂದರೆ ಏಪ್ರಿಲ್ 5ಕ್ಕೆ 100 ರೂಪಾಯಿಗೂ ಹೆಚ್ಚಿನ ಪ್ರೀಮಿಯಂ ಇದ್ರೆ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಫಿನಾನ್ಷಿಯಲ್ಸ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಕೇವಲ ಏರ್ಟೆಲ್ ನ ಸಬ್ಸಿಡರಿ ಕಂಪನಿ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ್ ನ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಬಟ್ ಪ್ರಾಫಿಟ್ಸ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಿರೋದ್ರಿಂದ ಈ ಒಂದು IPO ನ ಅವಾಯ್ಡ್ ಮಾಡೋದೇ ಬೆಟರ್ ಆಗಿರುತ್ತೆ. ಸೊ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋ ಬದಲು ಏರ್ಟೆಲ್ ಅಥವಾ ರಿಲಯನ್ಸ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ SRM ಕಾಂಟ್ರಾಕ್ಟರ್ಸ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 125 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಏಪ್ರಿಲ್ 1 ಸೋಮವಾರ ಅಲಾಟ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಪರ್ಸಿಸ್ಟೆಂಟ್ ಸಿಸ್ಟಮ್ 8,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿದ್ದಂಥ IT ಕಂಪನಿ ಆಗಿತ್ತು. ಸಡನ್ ಆಗಿ ನಮಗೆ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಪರ್ಸಿಸ್ಟೆಂಟ್ ಸಿಸ್ಟಮ್ ಸ್ಟಾಕ್ ಸ್ಪ್ಲಿಟ್ ಅನ್ನ Q3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಾಗ ಡಿಕ್ಲೇರ್ ಮಾಡಿದ್ರು. ಸೊ ಆ ಒಂದು ಸ್ಟಾಕ್ ಸ್ಪ್ಲಿಟ್ 2:1 ರೇಷಿಯೋ ನಲ್ಲಿ ಇತ್ತು. ಸೊ ನಿಮ್ಮ ಹತ್ರ ಒಂದು ಪರ್ಸಿಸ್ಟೆಂಟ್ ಸಿಸ್ಟಮ್ ನ ಶೇರ್ ಇದ್ರೆ ಇನ್ನೊಂದು ಶೇರ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಅದೇ ಒಂದು ರೀಸನ್ ಇಂದ ಪ್ರೈಸ್ ಕೂಡ ಅರ್ಧದಷ್ಟು ಆಗಿದೆ. ಏಪ್ರಿಲ್ 1 ರೆಕಾರ್ಡ್ ಡೇಟ್ ಆಗಿದ್ರಿಂದ ಮಾರ್ಚ್ 28 ಎಕ್ಸ್ ಡೇಟ್ ಆಗಿತ್ತು. ಆದ್ರಿಂದ ಆಲ್ರೆಡಿ ನಮಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ ನ ಫೇಸ್ ವ್ಯಾಲ್ಯೂ ಈ ಮುಂಚೆ 10 ರೂಪಾಯಿ ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಕ್ತಿತ್ತು. ಈಗ ಅವರು 2:1 ರೇಷಿಯೋ ನಲ್ಲಿ ಸ್ಟಾಕ್ ಅನ್ನು ಸ್ಪ್ಲಿಟ್ ಮಾಡಿರೋದ್ರಿಂದ ಫೇಸ್ ವ್ಯಾಲ್ಯೂ 5 ರೂಪಾಯಿ ಆಗಿದೆ. ಯೂಶಲಿ ಕಂಪನಿಯ ಸ್ಟಾಕ್ ಪ್ರೈಸ್ ತುಂಬಾನೇ ರನ್ ಆಗಿರುವಾಗ ಈ ರೀತಿಯ ಸ್ಟ್ರಾಟಜೀಸ್ ಅನ್ನ ಕಂಪನೀಸ್ ಮಾಡ್ತಾರೆ. ಯಾಕೆಂದ್ರೆ ಸ್ಟಾಕ್ ಪ್ರೈಸ್ ತುಂಬಾನೇ ಜಾಸ್ತಿ ಇರುವಾಗ ಬಹಳಷ್ಟು ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಿಲ್ಲ. ಅದೇ ಪ್ರೈಸ್ ಕಡಿಮೆ ಇದ್ರೆ ಬಹಳಷ್ಟು ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಲಿಕ್ವಿಡಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಸ್ಟಾಕ್ ಸ್ಪ್ಲಿಟ್ ಅಥವಾ ಬೋನಸ್ ರೀತಿಯ ಕಾರ್ಪೊರೇಟ್ ಆಕ್ಷನ್ಸ್ ಗಳನ್ನ ಕಂಪನಿಗಳು ತರ್ತಿರ್ತಾರೆ. ಸೊ ಸ್ಪ್ಲಿಟ್ ನ ಶೇರ್ಸ್ ಏನಿದೆ 1 ವಾರದಿಂದ 2 ವಾರದ ಒಳಗಾಗಿ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.